ನಮಸ್ಕಾರ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವಂಥ ಘಟನೆಗಳು ಇವುಗಳ ಬಗ್ಗೆ ಏನೋ ನೆನಪಾದಾಗ ಒಂದೆರಡು ಪದ್ಯಗಳನ್ನ ಬರೀತೇನೆ. ಅದರಲ್ಲಿ ಒಂದೆರಡು ಓದಿ ಹೇಳ್ತೇನೆ. ಮೊದಲನೇದಾಗಿ ಜೀವನದ ಅನುಭವೋಕ್ತಿ. ನನ್ನ ಜೀವನದ ಮುಕ್ಕಾಲು ಭಾಗ ಕಳೆದು ಹೋಯಿತು ಯಾವಾಗ, ಮಿಂಚಿ ಹೋದುದನ್ನು ಚಿಂತಿಸಿ ಫಲವೇನು, ಎಲ್ಲವನ್ನೆದುರಿಸಿ ನಡೆಯುವೆನು ನಾನು, ನನ್ನಲ್ಲಿ ಈ ಶಕ್ತಿಯನ್ನು ನೀ ಕೊಡುವೆಯಾ ದೇವ, ಎಲ್ಲರಿಗೂ ಬರಲಿ ಈ ಮನೋಭಾವ. ಇನ್ನು ಎರಡನೇದು, ಈಗಿನ ಮಕ್ಕಳು ಹೆಚ್ಚಾಗಿ ರಾತ್ರಿ ಹೊತ್ತು ಓದೋದು ಅಥವಾ ಕೆಲಸ ಮಾಡೋದು ಇದರಲ್ಲೇ ವೇಳೆ ಕಳೀತಾರೆ. ಮತ್ತು ಬೆಳಗಿನ ಹೊತ್ತು ಸ್ವಲ್ಪ ನಿಧಾನವಾಗಿ ಹೇಳ್ತಾರೆ. ಆದ್ದರಿಂದ ನಾನು ಅದರ ಬಗ್ಗೆ ಯೋಚನೆ ಮಾಡಿ ಒಂದು ಸಣ್ಣ ಪದ್ಯ ಬರೆದಿದ್ದೇನೆ. ಇಂದಿನ ನಿಶಾಚರ ಮಕ್ಕಳು. ಏಳಿ ಎದ್ದೇಳಿ ನಿಶಾಚರ ಮಕ್ಕಳೇ, ಅಂಜದಿರಿ, ಬೇಸರಿಸದಿರಿ ಬೆಳಕಿನ ಪ್ರಖರತೆಗೆ. ಬೆಳಕೇ ನಮ್ಮ ಉಸಿರು, ಬೆಳಕಿನಿಂದಲೇ ಇರುವುದು ಹಸಿರು, ಹಸಿರಿನಿಂದಲೇ ಇರುವುದು ನಮ್ಮ ಉಸಿರು. ಕಡಲಂಚಿನಿಂದ ಮಂದಹಾಸ ಬೀರುತ್ತಾ ಮಂದಗತಿಯಲ್ಲಿ ಮೇಲೆದ್ದು ಬರುವ ದಿನಕರನ ನೋಡಲು ಕಣ್ಣೆರಡೂ ಸಾಲವು. ಚಿಲಿಪಿಲಿ ಹಕ್ಕಿಗಳ ಕಲರವ, ಜೇನು ದುಂಬಿಗಳ ಝೇಂಕಾರ, ಎಲೆ ಹೂಗಳ ಮೇಲಿನ ಮಂಜಿನ ಹನಿ, ಸುಯಿಗುಡುವ ತಂಗಾಳಿ, ಮಧುರ ಸುಂದರ ನೋಟ ಕಾಣಲಿಚ್ಛಿಸುವಿರಾ. ಏಳಿ ಎದ್ದೇಳಿ ನಿಶಾಚರ ಮಕ್ಕಳೇ, ಏಳಿ ಎದ್ದೇಳಿ.